ಮಳೆ ಬರ್ತಾ ಇದೆ, ಶಬ್ದ ಕೇಳಿಸ್ತಾ ಇದೆ. 1ನೇ ಅರಸುಗಳು ಬರೆದ ಪುಸ್ತಕ 18ನೇ ಅಧ್ಯಾಯ 41ರಿಂದ 46. ಅನಂತರ ಅವನು ಅಹಾಬನಿಗೆ, ನೀನು ಮೇಲೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೋ, ದೊಡ್ಡ ಮಳೆಯ ಶಬ್ದವು ಕೇಳಿಸುತ್ತದೆ ಅಂದನು. ಅಹಾಬನು ಅನ್ನಪಾನಗಳನ್ನು ತೆಗೆದುಕೊಳ್ಳಲು ಹೋದಾಗ ಎಲಿಯನು ಕರ್ಮೇಲಿನ ತುದಿಗೆ ಹೋಗಿ ಅಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲಿನ ಮೇಲೆ ತಲೆಯನ್ನಿಟ್ಟನು. ಅವನು ತನ್ನ ಸೇವಕನಿಗೆ, ನೀನು ಮೇಲೆ ಹೋಗಿ ಸಮುದ್ರದ ಕಡೆಗೆ ನೋಡು ಎಂದು ಆಜ್ಞಾಪಿಸಿದನು. ಸೇವಕನು ಹೋಗಿ ನೋಡಿ ಬಂದು ಏನು ತೋರುವುದಿಲ್ಲ ಎಂದು ಹೇಳಿದನು. ಹೀಗೆ ಅವನನ್ನು 7 ಸಾರಿ ಕಳುಹಿಸಿದನು. 7ನೇ ಸಾರಿ ಸೇವಕನು, ಅಂಗೈಯಷ್ಟು ಚಿಕ್ಕದಾದ ಮೋಡವು ಸಮುದ್ರದಿಂದ ಏರಿ ಬರುತ್ತಲಿದೆ ಎಂದು ತಿಳಿಸಿದನು. ಆಗ ಎಲಿಯನು ಅವನಿಗೆ, ನೀನು ಹೋಗಿ ಅಹಾಬನಿಗೆ ಬೇಗನೆ ರಥವನ್ನು ಹೂಡಿಸಿಕೊಂಡು ಮಳೆಯು ನಿನ್ನನ್ನು ತಡೆಯದಂತೆ ಬೆಟ್ಟವನ್ನಿಳಿದು ಹೋಗು ಎಂದು ಹೇಳು ಅಂದನು. ತುಸು ಹೊತ್ತಿನಲ್ಲಿಯೇ ಆಕಾಶವು ಮೋಡ ಗಾಳಿಗಳಿಂದ ಕಪ್ಪಾಗಿ ದೊಡ್ಡ ಮಳೆಯು ಪ್ರಾರಂಭವಾಯಿತು. ಮಗನಿ ಮಗಳೇ, ಸೋದರ ಸೋದರಿ, ಎಲಿಯ ಪ್ರವಾದಿ ಅಹಾಬನಿಗೆ ಹೇಳ್ತಾನೆ, ಅಹಾಬನೇ, ನೀನು ಬೆಟ್ಟವನ್ನು ಹತ್ತಿ ಅನ್ನಪಾನಗಳನ್ನು ನೋಡಿಕೋ, ನನಗೆ ದೊಡ್ಡ ಮಳೆ ಶಬ್ದ ಕೇಳಿಸ್ತಾ ಇದೆ ಅಂತ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಎಲಿಯನು ಕರ್ಮೇಲ್ ಬೆಟ್ಟವನ್ನು ಹತ್ತಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಬೆಟ್ಟವನ್ನು ಹತ್ತುತ್ತಾ ಇದ್ದಾನೆ. ಪ್ರಾರ್ಥನೆ ಮಾಡ್ತಾ ತನ್ನ ಅಸಿಸ್ಟೆಂಟ್ಗೆ ಹೇಳ್ತಾನೆ, ತನ್ನ ಸೇವಕನಿಗೆ ಹೇಳ್ತಾನೆ, ಹೋಗಿ ಆಕಾಶ ನೋಡು, ಏನಾದರೂ ಕಾಣಿಸ್ತದೆ ಅಂತ ಹೇಳ್ತಾನೆ. ಆಗ ಸೇವಕನು ಹೋಗಿ ನೋಡಿ ಬಂದು ಹೇಳ್ತಾನೆ, ಏನು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ಪ್ರಾರ್ಥನೆ ಮಾಡಿ ಮತ್ತೆ ಸೇವಕನ ಕಳಿಸ್ತಾನೆ, ನೋಡು ಆಕಾಶದಲ್ಲಿ ಏನಾದರೂ ವ್ಯತ್ಯಾಸ ಕಾಣಿಸ್ತದಂತ. 2ನೇ ಸಾರಿ ಸೇವಕನೇ ಹೋಗಿ ನೋಡಿ ಬಂದು ಹೇಳ್ತಾನೆ, ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ. 3ನೇ ಸಾರಿ ಕಳಿಸ್ತಾನೆ, ಆ ಸೇವಕನು ಬಂದು ಹೇಳ್ತಾನೆ, ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಮತ್ತೆ ಪ್ರಾರ್ಥನೆ ಮಾಡಿ 4ನೇ ಸಾರಿ ಕಳಿಸ್ತಾನೆ. ಆ ಸೇವಕನು ಹೋಗಿ ಬಂದು ಹೇಳ್ತಾನೆ, ಆಕಾಶದಲ್ಲಿ ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ. 5ನೇ ಸಾರಿ ಕಳಿಸ್ತಾನೆ, ಅವನು ಹೋಗಿ ಬಂದು ಹೇಳ್ತಾನೆ, ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ. 6ನೇ ಸಾರಿ ಕಳಿಸ್ತಾನೆ, ಆ ಸೇವಕನು ಹೋಗಿ ಬಂದು ಹೇಳ್ತಾನೆ ಎಲಿಯನಿಗೆ, ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಮತ್ತೆ ಪ್ರಾರ್ಥನೆ ಮಾಡಿ 7ನೇ ಸಾರಿ ಕಳಿಸ್ತಾನೆ. ಆ 7ನೇ ಸಾರಿ ಹೋಗಿ ನೋಡಿ ಬಂದು ಸೇವಕನು ಹೇಳ್ತಾನೆ, ಎಲಿಯಾ, ಆಕಾಶದಲ್ಲಿ ಅಂಗೈಯಗಲಷ್ಟು ಕಪ್ಪು ಮೋಡ ಕಾಣಿಸ್ತಾ ಇದೆ ಅಂತ ಸೇವಕನು ಎಲಿಯನಿಗೆ ಹೇಳ್ತಾನೆ. ಆಗ ಎಲಿಯನಿಗೆ ಹೇಳುವಾಗ ಎಲಿಯ ಹೇಳ್ತಾನೆ, ಮೊದಲೋಗಿ ಅಹಾಬನಿಗೆ ಹೇಳು, ದೊಡ್ಡ ಮಳೆ ಬರ್ತದೆ, ರಥ ಕಟ್ಕೊಂಡು ಅರಮನೆ ಸೇರಂತ ಹೋಗಿ ಅಹಾಬನಿಗೆ ಹೇಳು ಅಂತ ಹೇಳ್ತಾನೆ. ಅದೇ ಥರ ಆ ಸೇವಕನು, ಎಲಿಯನ ಸೇವಕನು ಹೋಗಿ ಅಹಾಬನಿಗೆ ಹೇಳಿದ್ದಾನೆ. ಆ ದೊಡ್ಡ ಮಳೆ ಬರುವಷ್ಟರಲ್ಲಿ ಅವನು ಅರಮನೆ ಸೇರಂತ ಹೇಳಂತ ಹೇಳಿದ್ದಾನೆ. ಇದಾದ ನಂತರ ಸ್ವಲ್ಪ ಹೊತ್ತಿನಲ್ಲಿ ಸತ್ಯವೇದ ಹೇಳುತ್ತೆ, ದೊಡ್ಡ ಮಳೆ ಪ್ರಾರಂಭವಾಗಿದೆ ಅಂತ. ದೊಡ್ಡ ಮಳೆ ಪ್ರಾರಂಭವಾಗಿದೆ. ಮಗನಿ ಮಗಳೇ, ಸೋದರ ಸೋದರಿ, ಇಸ್ರಾಯೇಲ್ ದೇಶದಲ್ಲಿ 3 ವರ್ಷ 6 ತಿಂಗಳು ಮಳೆ ಬಂದಿರಲಿಲ್ಲ. ಇಸ್ರಾಯೇಲ್ ದೇಶದಲ್ಲಿ 3 ವರ್ಷ 6 ತಿಂಗಳು ಮಳೆನೇ ಇಲ್ಲ, ಬರಗಾಲ ಬಂದಿದೆ. ಆ ಬರಗಾಲದಿಂದ ಬಹಳ ಜನರು ಬಹಳ ಅಂದರೆ ಬಹಳ ಸ್ಟ್ರಗಲಲ್ಲಿ ಹಾದು ಹೋಗಿದ್ದಾರೆ. ಆ ಬರಗಾಲದಿಂದ ಬಹಳ ಜನರಿಗೆ ದಿಕ್ಕೆ ತೋಚಿದಂಗಾಗಿದೆ. ಆ ಬರಗಾಲದಿಂದ ಬಹಳ ಜನರು ಕಂಗಾಲಾಗಿ ಜೀವಿಸ್ತಾ ಇದ್ದಾರೆ. ಆ ಬರಗಾಲದಿಂದ ಬಹಳ ಜನರು ಊಟ ಇಲ್ಲದೆ, ನೀರಿಲ್ಲದೆ ಎಷ್ಟೋ ಜನ ಸತ್ತೇ ಹೋಗಿದ್ದಾರೆ.
ಆ ಬರಗಾಲದಿಂದ ಭಾಳ ಜನರಿಗೆ ಕಷ್ಟ ಆಗಿದೆ. ಆ ಬರಗಾಲದಿಂದ ಭಾಳ ಜನರಿಗೆ ಇಕ್ಕಟ್ಟಾಗಿದೆ. ಆ ಬರಗಾಲದಿಂದ ಭಾಳ ಜನರಿಗೆ ಇಬ್ಬಂದಿ ಆಗಿದೆ. ಆ ಬರಗಾಲದಿಂದ ಎಷ್ಟೋ ಜನರಿಗೆ ಊಟ ಇಲ್ದಂಗಾಗಿದೆ, ನೀರು ಕೂಡ ಸಿಗದಂಗಾಗಿದೆ. ಜನರು ಬಹಳ ಕಠಿಣವಾದ ಪರಿಸ್ಥಿತಿಗಳಲ್ಲಿ ಹಾದು ಹೋಗಿದ್ದಾರೆ. ಆ ಬರಗಾಲ ಎಷ್ಟೋ ಜನರ ಪ್ರಾಣ ತೆಗೆದಿದೆ, ಜೀವ ತೆಗೆದಿದೆ. ಅಂತ ಘೋರ ಬರಗಾಲ ಇಸ್ರಾಯೇಲ್ ಮೇಲೆ ಬಂದಿದೆ. ಅಂತ ಕಠಿಣವಾದ ಪರಿಸ್ಥಿತಿಯಲ್ಲಿ ಎಲಿಯನು ಕರ್ಮೇಲ್ ಬೆಟ್ಟದ ಮೇಲೆ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಆತನು 7 ಸಾರಿ ಪ್ರಾರ್ಥನೆ ಮಾಡುವಾಗ ಆತನ ಪ್ರಾರ್ಥನೆ ಕೇಳಿ ಆಕಾಶದಲ್ಲಿ ಒಂದು ಕಪ್ಪು ಮೋಡ ಬಂದಿದೆ. ಆ ಕಪ್ಪು ಮೋಡ ಬಂದ ನಂತರ ದೇವರಿಗೆ ಸ್ತೋತ್ರ, ಆ ಎಲಿಯನ ಪ್ರಾರ್ಥನೆಯಿಂದ ಇಸ್ರಾಯೇಲ್ ದೇಶದಲ್ಲಿ ದೊಡ್ಡ ಮಳೆ ಬಂದು ಇಸ್ರಾಯೇಲ್ ದೇಶವನ್ನು ಆವರಿಸಿದಂಥ ಬರಗಾಲ ಅಂತ್ಯವಾಗಿದೆ. ಎಲಿಯನ ಪ್ರಾರ್ಥನೆ ಕೇಳಿ ದೇವರು ಇಸ್ರಾಯೇಲ್ ಮೇಲೆ ಮಳೆ ಕಳಿಸಿಕೊಟ್ಟು ಇಸ್ರಾಯೇಲ್ ದೇಶದ ಮೇಲೆ ಬಂದಂಥ ಬರಗಾಲನ ದೇವರು ಅಂತ್ಯ ಮಾಡಿದ್ದಾನೆ. ಮಗನೇ, ಮಗಳೇ, ಸಹೋದರ ಸಹೋದರಿ, ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು ನಿಮ್ಮ ಜೊತೆಗೆ ಮಾತಾಡೋದು. ನಿಮ್ಮ ಕುಟುಂಬ ಬರದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೆಯಾ? ನಿಮ್ಮ ಮಕ್ಕಳು ಬರದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದಾರಾ? ನಿಮ್ಮ ದುಡಿಮೆ ವ್ಯಾಪಾರಗಳು ಬರದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೆಯಾ? ನಿಮ್ಮ ಆರೋಗ್ಯ ಬರದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೆಯಾ? ನಿಮ್ಮ ಸೇವೆ, ನಿಮ್ಮ ಸಭೆ ಬರದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೆಯಾ? ನಿಮ್ಮ ಆರ್ಥಿಕ ಪರಿಸ್ಥಿತಿ ಬರದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೆಯಾ? ಇವತ್ತು ನಿಮಗೊಂದು ಶುಭವಾರ್ತೆ. ಹಲ್ಲೆಲೂಯಾ. ಆ ಶುಭವಾರ್ತೆ ಏನಂದ್ರೆ, ದೇವರು ಕಳಿಸಿಕೊಡುವಂತಹ ಮಳೆ ಇವತ್ತು ನಿಮ್ಮ ಮೇಲೆ ಬರ್ತಾ ಇದೆ. ದೇವರು ಕಳಿಸಿಕೊಡುವಂಥ ಆಶೀರ್ವಾದದ ಮಳೆ ನಿಮ್ಮ ಕುಟುಂಬದ ಮೇಲೆ ಬರ್ತಾ ಇದೆ, ನಿಮ್ಮ ಮಕ್ಕಳ ಮೇಲೆ ಬರ್ತಾ ಇದೆ, ನಿಮ್ಮ ದುಡಿಮೆ ಮೇಲೆ ಬರ್ತಾ ಇದೆ, ನಿಮ್ಮ ವ್ಯಾಪಾರದ ಮೇಲೆ ಬರ್ತಾ ಇದೆ, ಈ ಸಭೆ ಮೇಲೆ ಬರ್ತಾ ಇದೆ, ನಿಮ್ಮ ಆರೋಗ್ಯದ ಮೇಲೆ ಬರ್ತಾ ಇದೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ಬರ್ತಾ ಇದೆ. ಆಲಯದಲ್ಲಿ ಕೈಗಳೆತ್ತಿ ಈ ವಾಗ್ದಾನ ರಿಸೀವ್ ಮಾಡಿಕೊಳ್ಳುವ ಪ್ರತಿಯೊಬ್ಬರ ಮೇಲೆ ದೇವರು ಕಳಿಸಿಕೊಡುವ ಆ ಆಶೀರ್ವಾದದ ಮಳೆ ಇವತ್ತು ನಿಮ್ಮ ಮೇಲೆ ಬರ್ತಾ ಇದೆ. ಆ ಮಳೆ ನೀವು ಒದ್ದುಕೊಳ್ತಾ ಇದ್ದೀರಿ. ದೇವರು ಕಳಿಸಿಕೊಡುವಂತ ಮಳೆ ನಿಮ್ಮ ಕುಟುಂಬದ ಮೇಲೆ ಬರ್ತಾ ಇದೆ. ದೇವರು ಕಳಿಸಿಕೊಡುವಂತ ಮಳೆ ನಿಮ್ಮ ಮಕ್ಕಳ ಮೇಲೆ ಬರ್ತಾ ಇದೆ, ನಿಮ್ಮ ದುಡಿಮೆ ಮೇಲೆ ಬರ್ತಾ ಇದೆ, ನಿಮ್ಮ ಬಿಸಿನೆಸ್ ಮೇಲೆ ಬರ್ತಾ ಇದೆ, ನಿಮ್ಮ ಆರೋಗ್ಯದ ಮೇಲೆ ಬರ್ತಾ ಇದೆ, ನಿಮ್ಮ ಆರ್ಥಿಕ ವ್ಯವಸ್ಥೆಯ ಮೇಲೆ ಬರ್ತಾ ಇದೆ. ಈ ಸಭೆಯ ಮೇಲೆ ದೇವರು ಕಳಿಸಿಕೊಡುವಂತ ಮಳೆ ಬರ್ತಾ ಇದೆ. ದೇವರು ಕಳಿಸಿಕೊಡುವಂತ ಮಳೆ ಮೊದಲ ಲೈನಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋರ ಮೇಲೆ ಆ ಮಳೆ ಬರ್ತಾ ಇದೆ. ಎರಡನೇ ಲೈನಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋರ ಮೇಲೆ ಆ ಮಳೆ ಬರ್ತಾ ಇದೆ. ಮಧ್ಯದಲ್ಲಿ ಕೂತವ್ರ ಮೇಲೆ ಆ ಮಳೆ ಬರ್ತಾ ಇದೆ. ಹಿಂದೆ ಕೂತವ್ರ ಮೇಲೆ ಆ ಮಳೆ ಬರ್ತಾ ಇದೆ. ಆನ್ಲೈನಲ್ಲಿ ವಾಕ್ಯ ಕೇಳಿ ಪ್ರಾರ್ಥನೆ ಮಾಡೋರ ಮೇಲೆ ದೇವರು ಕಳಿಸಿಕೊಡುವ ಆ ಆಶೀರ್ವಾದದ ಮಳೆ ನಿಮ್ಮ ಮೇಲೆ ಬರ್ತಾ ಇದೆ. ನನ್ನ ಮೇಲೆ ಬರ್ತಾ ಇದೆ. ಪಾಸ್ಟರ್ ಅವ್ರ ಮೇಲೆ ಬರ್ತಾ ಇದೆ. ಈ ಆಲಯದಲ್ಲಿ ಸೇವೆ ಮಾಡುವ ಪ್ರತಿಯೊಬ್ಬ ಮಕ್ಕಳ ಮೇಲೆ ಆ ಮಳೆ ಬರ್ತಾ ಇದೆ. ಎಲ್ಲ ಪ್ರಾರ್ಥನಾ ಟೀಮ್ಗಳ ಮೇಲೆ ದೇವರ ಆಶೀರ್ವಾದದ ಮಳೆ ಇಳಿದು ಬರ್ತಾ ಇದೆ. ಇಸ್ರಾಯೇಲ್ ದೇಶದ ಮೇಲೆ ಬಂದ ಮಳೆ ಇವತ್ತು ಈ ಆಲಯದಲ್ಲಿ ಕೂತು ವಾಗ್ದಾನ ರಿಸೀವ್ ಮಾಡುವ ಎಲ್ಲರ ಮೇಲೆ ಆಶೀರ್ವಾದದ ಮಳೆ ಬರ್ತಾ ಇದೆ. ಒಂದು ಹಾಡು ನೆನಪು ಬರ್ತಾ ಇದೆ, ಹಾಡ್ತೀನಿ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಮಳೆಯಾಗಿ ನೀನು ನನ್ನಲ್ಲಿ ಬಾರಯ್ಯ, ಒಣಗಿ ಹೋದ ಭೂಮಿಯು ನಾನಯ್ಯ. ಮಳೆಯಾಗಿ ನೀನು ನನ್ನಲ್ಲಿ ಬಾರಯ್ಯ, ಒಣಗಿ ಹೋದ ಭೂಮಿಯು ನಾನಯ್ಯ. ಮಳೆಯಾಗಿ ನೀನು ನನ್ನಲ್ಲಿ
ಆಮೇನ್, ಹಲ್ಲೆಲೂಯ. ಮಗನಿ ಮಗಳೇ, ಸೋದರ ಸೋದರಿ, ದೇವರು ಕಳಿಸಿಕೊಡುವಂಥ ಮಳೆ ನಿಮ್ಮ ಕುಟುಂಬದಲ್ಲಿ ಬರುವಾಗ ನಿಮ್ಮ ಕುಟುಂಬದ ಬರದ ಪರಿಸ್ಥಿತಿಗಳ ಅಂತ್ಯ ಆಗ್ತಾ ಇದೆ. ನಿಮ್ಮ ಬಿಸ್ನೆಸ್ ಅಲ್ಲಿರುವಂಥ ನಷ್ಟಗಳ ಅಂತ್ಯ ಆಗ್ತಾ ಇದೆ. ನಿಮ್ಮ ವ್ಯಾಪಾರದಲ್ಲಿ ಉಂಟಾಗುವ ನಷ್ಟಗಳ ಅಂತ್ಯ ಆಗ್ತಾ ಇದೆ. ನಿಮ್ಮ ಆರೋಗ್ಯದ ವಿಷಯವಂತ ಪ್ರತಿ ಅನಾರೋಗ್ಯದ ಪರಿಸ್ಥಿತಿಗಳ ಅಂತ್ಯವಾಗುತ್ತಾ ಇದೆ. ಕೆಲವು ವಾರಗಳ ಹಿಂದೆ ಒಬ್ಬ ಯವನಸ್ಥ ಸಹೋದರ ನನ್ನ ಹತ್ರ ಬಂದಿದ್ದಾನೆ ಪ್ರಾರ್ಥನೆಗಾಗಿ. ಆರಾಧನೆಗೆ ಬಂದು, ಸಾರ್, ನಾನೊಂದು ಟೆಕ್ಸ್ಟೈಲ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸಾರ್, ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೀನಿ ಸಾರ್, ಬಟ್ಟೆ ಶಾಪ್ ನಾನು ನಡೆಸ್ತಾ ಇದ್ದೀನಿ ಸಾರ್. ಇದಕ್ಕಿಂತ ಮುಂಚೆ ನಮ್ಮ ವ್ಯಾಪಾರ ಚೆನ್ನಾಗೇ ನಡೀತಾ ಇದೆ ಸರ್, ನಮ್ಮ ದುಡಿಮೆ ಚೆನ್ನಾಗೇ ನಡೀತಾ ಇತ್ತು ಸರ್. ಅದು ಏನಾಯ್ತೋ ಗೊತ್ತಿಲ್ಲ, ಕೆಲವು ದಿನಗಳಿಂದ ವ್ಯಾಪಾರ ನಿಂತೋಗಿದೆ ಸರ್. ಕೆಲವು ದಿನಗಳಿಂದ ಅಸಲು ವ್ಯಾಪಾರನೇ ಇಲ್ಲ ಸರ್. 3 ತಿಂಗಳಾದರೂ ₹1 ಸಹ ನಾನು ನೋಡೋಕ್ಕಾಗ್ತಾ ಇಲ್ಲ ಸರ್. ಹೀಗೆ ನಮ್ಮ ದುಡಿಮೆ ಮುಂದುವರೆದ್ರೆ, ಹೀಗೆ ನಮ್ಮ ಬಿಸ್ನೆಸ್ ಮುಂದುವರೆದ್ರೆ ಅತಿ ಬೇಗ ಈ ಬಿಸ್ನೆಸ್ ಮುಚ್ಚಬೇಕಾಗುತ್ತೆ ಸರ್. 3 ತಿಂಗಳಿಂದ ₹1 ವ್ಯಾಪಾರ ನೋಡೋಕ್ಕಾಗ್ತಾ ಇಲ್ಲ ಸರ್. ದಯಮಾಡಿ ನನಗಾಗಿ ಪ್ರಾರ್ಥನೆ ಮಾಡಿ ಸರ್ ಅಂತ ಕೇಳ್ಕೊಂಡಿದ್ದಾನೆ. ಆ ನೋವಿನ ಹೃದಯದಿಂದ ಕೇಳ್ಕೊಂಡಿದ್ದಾನೆ. ನಾನು ಆತನ ತಲೆ ಮೇಲೆ ಕೈಗಳಿಟ್ಟು ಒಂದು ಪ್ರಾರ್ಥನೆ ಮಾಡೀನಿ. ದೇವಾ, ನಿನ್ನ ಆಶೀರ್ವಾದದ ಮಳೆ ಇವರ ದುಡಿಮೆ ಮೇಲೆ ಕಳಿಸು. ನಿನ್ನ ಆಶೀರ್ವಾದದ ಮಳೆ ಇವ್ರ ಬಿಸ್ನೆಸ್ ಮೇಲೆ ಕಳಿಸು. ನಿನ್ನ ಆಶೀರ್ವಾದದ ಮಳೆ ಇವ್ರ ಬಿಸ್ನೆಸ್ ಮೇಲೆ ಕಳಿಸು. ಎಲಿಯನ ಪ್ರಾರ್ಥನೆ ಕೇಳಿ ಮಳೆ ಕಳಿಸಿದ ಪ್ರಕಾರ ನಿನ್ನ ಆಶೀರ್ವಾದದ ಮಳೆ ಇವ್ರ ಬಿಸ್ನೆಸ್ ಮೇಲೆ ಕಳಿಸು. ನಿನ್ನ ಆಶೀರ್ವಾದದ ಮಳೆ ಇವ್ರ ಬಿಸ್ನೆಸ್ ಮೇಲೆ ಕಳಿಸು. ಪ್ರಾರ್ಥನೆ ಮಾಡಿದ್ದೀನಿ, ಪ್ರಾರ್ಥನೆ ಮಾಡಿ ಕಳಿಸಿದ್ದೀನಿ. ನಿಜವಾಗಲೂ ದೇವರ ಸನ್ನಿಧಾನ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. 2 ದಿನ ಆದಮೇಲೆ ಅವ್ರ ಕುಟುಂಬದಿಂದ ನನಗೆ ಫೋನ್ ಬಂದಿದೆ. ಫೋನ್ ಬಂದು ಅವ್ರ ತಾಯಿ ಹೇಳ್ತಾರೆ, ಸಾರ್, 3 ತಿಂಗಳಿಂದ ₹1 ವ್ಯಾಪಾರ ಇಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲ 3 ತಿಂಗಳ ನಂತರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಮಗೆ ಕೊಡಕ್ಕಾಗ್ತಾ ಇಲ್ಲ. ಅಷ್ಟು ವ್ಯಾಪಾರ ಆರಂಭವಾಗಿದೆ, ಅಷ್ಟು ಒಳ್ಳೆ ವ್ಯಾಪಾರ ಆರಂಭವಾಗಿದೆ. ಒಂದು ಮಾತು ಹೇಳ್ತೀನಿ, 3 ತಿಂಗಳಿಂದ ಏನು ಬರದ ಪರಿಸ್ಥಿತಿ ಅವರು ಬಿಸಿನೆಸ್ ಅಲ್ಲಿ ಬಂದಿದೆಯೋ, ದೇವರು ಆಶೀರ್ವಾದದ ಮಳೆನ ಕಳಿಸಿ ಮತ್ತೆ ಒಳ್ಳೆ ಬಿಸಿನೆಸ್ ಆಗುವಂತ ದೇವರು ಕಾರ್ಯ ಮಾಡಿದ್ದಾರೆ. ಅವರ ಬಿಸಿನೆಸ್ ಅಲ್ಲಿ ಉಂಟಾಗಿರುವಂತ ಬರದ ಪರಿಸ್ಥಿತಿ ಅಂತ್ಯ ಆಗಿ ದೇವರು ಮತ್ತೆ ಆ ಬಿಸಿನೆಸ್ ಅನ್ನು ಆಶೀರ್ವಾದ ಮಾಡಿದ್ದಾರೆ. ಮತ್ತೆ ಆ ಬಿಸಿನೆಸ್ ಅನ್ನು ದೇವರು ಅಭಿವೃದ್ಧಿಪಡಿಸಿದ್ದಾರೆ. ಮತ್ತೆ ಆ ಬಿಸಿನೆಸ್ ಅನ್ನು ದೇವ್ರ ಮೇಲೆ ತಂದಿದ್ದಾರೆ. ಮಳೆ ಬರ್ತಾ ಇದೆ, ಶಬ್ದ ಕೇಳಿಸ್ತಾ ಇದೆ. ಮಳೆ ಶಬ್ದ ಕೇಳಿಸ್ತಾ ಇದೆ. ನಿಮಗೆ ಅರ್ಥ ಆಗಂಗೆ ಹೇಳ್ತೀನಿ, ಚೆನ್ನಾಗಿ ಕೇಳಿ. ನಿಮ್ಗೆ ಅರ್ಥ ಆಗಂಗೆ ಹೇಳ್ತೀನಿ. ಎಲಿಯ ಅಹಾಬನಿಗೆ ಹೇಳ್ತಾನೆ, ನಾನು ದೊಡ್ಡ ಮಳೆ ಶಬ್ದ ಕೇಳಿಸ್ತಾ ಇದೆ, ನೀನು ಬೇಗ ಊಟ ಮಾಡು ಹೋಗಿ ಅಂತ ಎಲಿಯನು ಅಹಾಬನಿಗೆ ಹೇಳ್ತಾನೆ. ನನ್ನ ಪ್ರಶ್ನೆ, ಹಂಗೇಳಿ ಪ್ರಾರ್ಥನೆ ಮಾಡೋಕ್ಕೆ ಬೆಟ್ಟಕ್ಕೆ ಹೋಗ್ತಾನೆ. ಆ ಬೆಟ್ಟಕ್ಕೆ ಪ್ರಾರ್ಥನೆ ಮಾಡೋಕ್ಕೆ ಹೋಗೋದಕ್ಕಿಂತ ಮುಂಚೆ ಆ ಅಹಾಬನಿಗೆ ಹೇಳಿದ ಮೇಲೆ ನನ್ನ ಕ್ವಶನ್ ಏನಂದರೆ, ಅಲ್ಲಿ ಮಳೆ ಬರುವ ಯಾವ ಲಕ್ಷಣನೂ ಇಲ್ಲ, ಯಾವ ಗಾಳಿನೂ ಇಲ್ಲ, ಯಾವ ಮಳೆ ಮೋಡನೂ ಇಲ್ಲ, ಯಾವ ಮಳೆ ಬರುವಂಥ ವಾತಾವರಣ ಇಲ್ಲ, ಮೋಡ ಮುಚ್ಕೊಂಡೂ ಇಲ್ಲ. ಮಳೆ ಬರುವಂಥ ಯಾವ ಲಕ್ಷಣ ಕಾಣದೇ ಇದ್ರೂ ಕೂಡ ಎಲಿ ಅಂತಾನೆ, ನಾನು ಮಳೆ ಶಬ್ದ ಕೇಳಿಸ್ತಾ ಇದೆ, ನನಗೆ ಮಳೆ ಶಬ್ದ ಕೇಳಿಸ್ತಾ ಇದೆ, ನನಗೆ ಮಳೆ ಶಬ್ದ ಕೇಳಿಸ್ತಾ ಇದೆ. ಒಂದು ಮಾತು ಹೇಳ್ತೀನಿ, ಇದೇ ನಂಬಿಕೆ. ಒಂದು ಮಾತು ಹೇಳ್ತೀನಿ, ನಿಮ್ಮ ದುಡಿಮೆ ಬಿದ್ದೋಗಿ, ನಿಮ್ಮ ವ್ಯಾಪಾರ ಬಿದ್ದೋಗಿ, ತಿರುಗಿ ಆ ದುಡಿಮೆ ವ್ಯಾಪಾರ ಬೆಳೆಯುವ ಯಾವ ಲಕ್ಷಣ ಕಾಣಿಸ್ತಾ ಇರುವಾಗ ನೀವು ನಂಬಿಕೆಯಿಂದ ಈ ರೀತಿ ಹೇಳ್ರಿ, ಏನಂದ್ರೆ, ಈಗ ನನ್ನ ಅಂಗಡಿಗೆ, ನನ್ನ ಬಿಸಿನೆಸ್ಸಿಗೆ ಜನರು ಗುಂಪಾಗಿ ಬರುವ ಶಬ್ದ ನಾನು ಕೇಳಿಸ್ಕೊಳ್ತಾ ಇದ್ದೀನಿ ಅಂತ ನೀವು ಹೇಳಲಿಕ್ಕೆ ಆರಂಭಿಸ್ರಿ. ಆ ಮರುಕ್ಷಣದಲ್ಲೇ ಜನರು ನಿಮ್ಮ ಅಂಗಡಿಗೆ ಗುಂಪಾಗಿ ಬರಲಿಕ್ಕೆ ಆರಂಭಿಸ್ತಾರೆ. ನೀವು ನಂಬಿಕೆಯಿಂದ ಹೇಳ್ರಿ. ನಿಮ್ಮ ದುಡಿಮೆಗಳು ಬಿದ್ದೋದಾಗ, ನಿಮ್ಮ ವ್ಯಾಪಾರ ಬಿದ್ದೋದಾಗ, ನಿಮ್ಮ ವ್ಯಾಪಾರಗಳು ತಿರುಗಿ ಬೆಳೆಯುವ ಯಾವ ಲಕ್ಷಣ ಕಾಣಿಸ್ತಿರುವಾಗ ನಂಬಿಕೆಯಿಂದ ಹೇಳ್ರಿ, ಜನ ಬರುವ ಶಬ್ದ ನಾನು ಕೇಳಿಸ್ತಾ ಇದ್ದೀನಿ, ಜನ ಬರುವ ಶಬ್ದ ನಾನು ಕೇಳಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ರಿ. ಮರುಕ್ಷಣನೇ ಜನ ಬರಲಿಕ್ಕೆ ಆರಂಭಿಸ್ತಾರೆ.
ಜನ ಬರ್ಲಿಕ್ಕೆ ಆರಂಭಿಸ್ತಾರೆ. ಅನಾರೋಗ್ಯ ಬಂದು ಹಾಸಿಗೆಯಲ್ಲಿ ಬಿದ್ದಾಗ ನೀನ್ ತಿರುಗಿ ಬದುಕುವ ಯಾವ ಲಕ್ಷಣ ಕಾಣಿಸ್ತಾ ಇದ್ರು, ನೀನ್ ತಿರುಗಿ ಗುಣ ಆಗುವ ಯಾವ ಲಕ್ಷಣ ಕಾಣಿಸ್ತಾ ಇದ್ರು, ನೀನ್ ತಿರುಗಿ ಗುಣ ಆಗಿ ಎದ್ದು ನಡೆಯುವ ಯಾವ ಲಕ್ಷಣ ಕಾಣಿಸ್ತಾ ಇದ್ರು, ಆ ಹಾಸಿಗೆಯಲ್ಲಿ ಒಂದು ಮಾತು ಹೇಳ್ರಿ, ಏನಂತ ಗೊತ್ತಾ? ನಂಬಿಕೆಯಿಂದ ಹೇಳ್ರಿ, ನಾನು ಎದ್ದು ನಡೆಯುವ ನನ್ನ ಹೆಜ್ಜೆ ಶಬ್ದ ನಾನು ಕೇಳಿಸ್ತಾ ಇದೆ. ನಾನು ಗುಣವಾಗಿ ಎದ್ದು ನಡೆಯುವ ಆ ಶಬ್ದ, ನನ್ನ ಹೆಜ್ಜೆ ಶಬ್ದ ನನಗೆ ಕೇಳಿಸ್ತಾ ಇದೆ ಅಂತ ಹೇಳ್ರಿ. ಮರುಕ್ಷಣ ನೀವು ಗುಣ ಹೊಂದುತ್ತಾ ಇದ್ದೀರಿ. ದೇವರಿಗೆ ಸ್ತೋತ್ರ. ಈಗ ದೇವ್ರ ಸ್ತೋತ್ರ. ನಿಮ್ಮ ಸಭೆ ಡೌನ್ ಆಗಿದೆಯಾ? ನಿಮ್ಮ ಸಭೆ ಬಿದ್ದು ಹೋಗಿದೆಯಾ? ನಿಮ್ಮ ಸಭೆ ದಿನದಿಂದ ದಿನಕ್ಕೆ ಡೌನ್ ಆಗ್ತಾ ಇದೆಯಾ? ಅಂತ ಸಂದರ್ಭದಲ್ಲಿ ನಿಮ್ಮ ಸಭೆ ಬೆಳೆಯುವ ಯಾವ ಲಕ್ಷಣ ಕಾಣ್ತಾ ಇಲ್ವಾ? ಅವಾಗ ನಂಬಿಕೆಯಿಂದ ಹೇಳ್ರಿ, ನನ್ನ ಸಭೆಗೆ ಪೂರ್ವದಿಂದ, ಪಶ್ಚಿಮದಿಂದ, ಉತ್ತರದಿಂದ, ದಕ್ಷಿಣದಿಂದ ಜನರು ಸಮೂಹವಾಗಿ ಬರುವ ಆ ಶಬ್ದ ನನಗೆ ಕೇಳಿಸ್ತಾ ಇದೆ. ಆ ಶಬ್ದ ನನಗೆ ಕೇಳಿಸ್ತಾ ಇದೆ ಅಂತ ಹೇಳ್ರಿ. ಜನರು ಸಮೂಹವಾಗಿ ಜನರು ಆಲಯಕ್ಕೆ ಬರಲಿಕ್ಕೆ ಆರಂಭಿಸ್ತಾರೆ. ನಿಮ್ ಕೈ ಖಾಲಿ ಆಗಿದೆಯಾ? ನಿಮ್ ಜೇಬು ಖಾಲಿ ಆಗಿದೆಯಾ? ಸಾಲ ಕಟ್ಲಿಕ್ಕೆ ಆಗ್ತಾ ಇಲ್ವಾ? ಸಂಘ ಕಟ್ಲಿಕ್ಕೆ ಆಗ್ತಾ ಇಲ್ವಾ? EMIಗಳು ಕಟ್ಲಿಕ್ಕೆ ಆಗ್ತಾ ಇಲ್ವಾ? ಕೊನೆ ಪಕ್ಷ ಮನೆ ಬಾಡಿಗೆ ಕೂಡ ಕಟ್ಟಕ್ಕೆ ಆಗ್ತಾ ಇಲ್ವಾ? ನೀನು ಆರ್ಥಿಕ ವಿಷಯದಲ್ಲಿ ಮತ್ತೆ ಎದ್ದೇಳಕ್ಕಾಗದಂತ ರೀತಿಯಲ್ಲಿ ಬಿದ್ದೋಗಿದೆಯಾ? ಆ ರೀತಿ ಆರ್ಥಿಕವಾದ ಕಷ್ಟದಲ್ಲಿ ನೀನು ಬಿದ್ದು ಹೋದಾಗ ನಂಬಿಕೆಯಿಂದ ಎಲೆಯನ ಹಾಗೆ ಹೇಳು, ನಾನು ನನ್ನ ಕೈಯಲ್ಲಿ ದುಡ್ಡು ಎಣಿಸುವ ಶಬ್ದ ಕೇಳ್ತಾ ಇದ್ದೇನೆ, ಹಣ ಎಣಿಸುವ ಶಬ್ದ ಕೇಳ್ತಾ ಇದ್ದೇನೆ, ನಂಬಿಕೆಯಿಂದ ಹೇಳು. ಆ ಹಣ ಎಲ್ಲೇ ಇದ್ರು ನಿನ್ನ ಕೈ ಸೇರುತ್ತೆ, ನಿನ್ನ ಜೇಬು ಸೇರುತ್ತೆ, ನಿನ್ನ ಕುಟುಂಬ ಸೇರುತ್ತೆ. ನಿನ್ನ ಕೈ ಖಾಲಿಯಾದಾಗ ನಂಬಿಕೆಯಿಂದ ಹೇಳು, ನಾನು ದುಡ್ಡು ಎಣಿಸುವ ಶಬ್ದ ಕೇಳಿಸ್ತಾ ಇದೆ, ನಾನು ಹಣ ಎಣಿಸುವ ಶಬ್ದ ಕೇಳಿಸ್ತಾ ಇದೆ, ಜನರು ಆಲಯಕ್ಕೆ ಗುಂಪಾಗಿ ಬರುವ ಶಬ್ದ ಕೇಳಿಸ್ತಾ ಇದೆ, ನನ್ನ ಅಂಗಡಿಗೆ ಜನ ಈಗ ಗುಂಪಾಗಿ ಬರುವ ಆ ಜನ ಶಬ್ದ ನನಗೆ ಕೇಳಿಸ್ತಾ ಇದೆ. ಆ ರೀತಿ ಹೇಳ್ರಿ, ಜನ ಬರ್ಲಿಕ್ಕೆ ಆರಂಭಿಸ್ತಾರೆ, ಹಣ ಬರ್ಲಿಕ್ಕೆ ಆರಂಭಿಸ್ತಾ ಇದೆ, ದುಡಿಮೆ ಬೆಳಿಲಿಕ್ಕೆ ಆರಂಭಿಸ್ತಾ ಇದೆ, ವ್ಯಾಪಾರ ಬೆಳಿಲಿಕ್ಕೆ ಆರಂಭಿಸ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಮಕ್ಕಳು ಓದಲಿಕ್ಕೆ ವಿದೇಶಕ್ಕೆ ಹೋಗಕ್ಕಾಗ್ತಾ ಇಲ್ವಾ? ನಿಮ್ಮ ಮಕ್ಕಳು ಜಾಬ್ ಮಾಡಲಿಕ್ಕೆ ಬೇರೆ ದೇಶಗಳಿಗೆ ಹೋಗ್ಬೇಕು, ಆದ್ರೆ ಹೋಗಕ್ಕಾಗ್ತಾ ಇಲ್ಲ. ಅನೇಕ ದೇವ್ರ ಸೇವಕರು ಅನೇಕ ಕಂಟ್ರೀಸ್ಗೆ ಸೇವ್ ಮಾಡ್ಲಿಕ್ಕೆ ಹೋಗ್ಬೇಕು, ಅನೇಕ ದೇಶಗಳಿಗೆ ಸೇವ್ ಮಾಡಕ್ಕೆ ಹೋಗ್ಬೇಕು, ಆದ್ರೆ ಹೋಗಕ್ಕಾಗ್ತಾ ಇಲ್ವಾ? ಓದಲಿಕ್ಕೆ ವಿದೇಶಕ್ಕೆ ಹೋಗಕ್ಕಾಗ್ತಾ ಇಲ್ವಾ? ಜಾಬ್ ಮಾಡ್ಲಿಕ್ಕೆ ವಿದೇಶಕ್ಕೆ ಹೋಗಕ್ಕಾಗ್ತಾ ಇಲ್ವಾ? ಸೇವ್ ಮಾಡ್ಲಿಕ್ಕೆ ಅನೇಕ ದೇಶಗಳಿಗೆ ಹೋಗಕ್ಕಾಗ್ತಾ ಇಲ್ವಾ? ವಿದೇಶಕ್ಕೆ ಹೋಗ್ಲಿಕ್ಕೆ ಯಾವ ಅವಕಾಶ ಕಾಣಿಸ್ತಾ ಇಲ್ವಾ? ಅಂತ ಟೈಮಲ್ಲಿ ನಿಮ್ಮ ಬಾಯಿಂದ ಒಂದು ಮಾತು ಹೇಳ್ರಿ, ನಾನು ಓದಲಿಕ್ಕೆ ವಿದೇಶಕ್ಕೆ ಹೋಗ್ಲಿಕ್ಕೆ, ಜಾಬ್ ಮಾಡಲಿಕ್ಕೆ ವಿದೇಶಕ್ಕೆ ಹೋಗ್ಲಿಕ್ಕೆ, ಸೇವೆ ಮಾಡಲಿಕ್ಕೆ ವಿದೇಶಕ್ಕೆ ಹೋಗ್ಲಿಕ್ಕೆ ನನ್ನ ಪ್ರಯಾಣದ, ನನ್ನ ಫ್ಲೈಟ್ ಪ್ರಯಾಣದ, ನನ್ನ ವಿಮಾನ ಪ್ರಯಾಣದ ಆ ಶಬ್ದ ನಾನು ಕೇಳಿಸ್ತಾ ಇದ್ದೀನಿ. ಆ ಶಬ್ದ ನನಗೆ ಕೇಳಿಸ್ತಾ ಇದೆ. ಆ ರೀತಿ ನಿಮ್ಮ ಬಾಯಿಂದ ನಂಬಿಕೆಯಿಂದ ಹೇಳ್ರಿ, ನಿಮ್ಮ ವಿದೇಶದ ಜರ್ನಿ ಆರಂಭವಾಗುತ್ತೆ. ಮಗನಿ ಮಗಳೇ, ಸೋದರಿ, ಕೆಲವು ವರ್ಷಗಳ ಹಿಂದೆ ನಮ್ಮ ಸಭೆಗೊಂದು ಕುಟುಂಬ ಬಂದಿದೆ. ಅವ್ರ ಸಮಸ್ಯೆ ಏನಂದ್ರೆ 30 ರಿಂದ 35 ಲಕ್ಷವರೆಗೂ ಸಾಲ ಮಾಡಿದ್ದಾರೆ. ಆ ಸಾಲ ವಾಪಸ್ ತೀರ್ಸಕ್ಕಾಗಿಲ್ಲ. ಅವ್ರಿಗೆ ಸಾಲ ಹೆಂಗ್ ತೀರಿಸ್ಬೇಕಂತ ಅವ್ರಿಗೆ ತೋಚ್ತಾ ಇಲ್ಲ. ಸಾಲದವ್ರ ಕಾಟ ಜಾಸ್ತಿ ಆಗಿದೆ, ಸಾಲದವ್ರ ಬಾಧೆ ಜಾಸ್ತಿ ಆಗಿದೆ. ಸಾಲ ಕೊಟ್ಟವ್ರು ಬಹಳ ಹಿಂಸೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆ ಭೂಮಿ ಇದೆ, ಒಳ್ಳೆ ಹೊಲ ಇದೆ, ಏನು ಹಾಕಿದ್ರು ಬೆಳೆ ಕೈಗೆ ಸಿಗ್ತಾ ಇಲ್ಲ. ಇನ್ನು ಸಿಕ್ತನಷ್ಟೊತ್ತಿಗೆ ಬೆಳೆ ಕೈ ಕೊಡ್ತಾ ಇದೆ. ಇಂಥ ನೋವಿನ ಸ್ಥಿತಿಯಲ್ಲಿ ಯಾರು ಸ್ವಾರ್ಥ ಹೇಳಿದ್ರೆ ಆಲಯನ ಹುಡುಕೊಂಡು ಬಂದಿದ್ದಾರೆ. ಆಲಯನ ಹುಡ್ಕೊಂಡ್ಬಂದು ನನ್ನನ್ನು ಭೇಟಿಯಾಗಿ ಹೇಳ್ತಾರೆ, ಅಯ್ಯ
30-35 ಲಕ್ಷ ಸಾಲ ಇದೆ ಸಾರ್. ಸಾಲದವ್ರು ಭಾಳ ಕಾಟ ಕೊಡ್ತಾ ಇದ್ದಾರೆ ಸಾರ್. ಸಾಲದವ್ರು ಭಾಳ ಹಿಂಸೆ ಪಡಿಸ್ತಾ ಇದ್ದಾರೆ ಸಾರ್. ಆ ಸಾಲದಿಂದ ಹೆಂಗ್ ಹೊರಗೆ ಬರ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಸಾರ್. ಆ ಸಾಲನ ಹೆಂಗ್ ತೀರಿಸ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಸಾರ್. ಹೊಲ ಇದೆ ಸಾರ್, ಬೆಳೀತಾ ಇಲ್ಲ ಸಾರ್. ಬೆಳೆ ಕೈಗೆ ಸಿಗ್ತಾ ಇಲ್ಲ ಸಾರ್. ಏನು ಮಾಡಿದ್ರು ಕೈಗತ್ತಾ ಇಲ್ಲ ಸಾರ್. ದಯಮಾಡಿ ನಮಗಾಗಿ ಪ್ರಾರ್ಥನೆ ಮಾಡಿ ಸರ್ ಅಂತ ತಾಯಿ ಕಣ್ಣೀರು ಸುರಿಸಿದಾಳೆ. ಕೇಳಮ್ಮ, ಅವತ್ತು ನಾನು ಆ ತಾಯಿ ಮೇಲೆ ಕೈ ಇಟ್ಟು, ಏಸಯ್ಯ, ಇವರ ಹೊಲದ ಮೇಲೆ ನಿನ್ನ ಆಶೀರ್ವಾದದ ಮಳೆ ಸುರಿಸು, ಇವರ ಹೊಲದ ಮೇಲೆ ನಿನ್ನ ಆಶೀರ್ವಾದದ ಮಳೆ ಸುರಿಸು, ಇವರ ಹೊಲದ ಮೇಲೆ ನಿನ್ನ ಆಶೀರ್ವಾದದ ಮಳೆ ಸುರಿಸು, ಇವರ ಹೊಲದ ಮೇಲೆ ನಿನ್ನ ಆಶೀರ್ವಾದದ ಮಳೆ ಸುರಿಸು. ಪ್ರಾರ್ಥನೆ ಮಾಡಿ ಕಳಿಸಿದ್ದೀನಿ, ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದಾರೆ. ನೆಕ್ಸ್ಟು ಅವ್ರಿಗಿರುವಂಥ ಹೊಲದಲ್ಲಿ ಬಿತ್ತನೆ ಮಾಡಿದ್ದಾರೆ. ನೆಕ್ಸ್ಟ್ ಬೆಳೆ ಬಂದಿದೆ. ಒಂದೇ ಒಂದು ಬೆಳೆಗೆ 35 ಲಕ್ಷ ಸಾಲದಿಂದ ಆಶ್ಚರ್ಯವಾಗಿ ದೇವರು ಆ ಕುಟುಂಬನ ಹೊರಗಡೆ ತಂದಿದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಅವ್ರು ಹೇಳ್ತಾರೆ ಏನಂತ ಗೊತ್ತಾ, ನಾನು ಸಾಲ ತೀರಿಸಿ ಸಾಲ ಕಟ್ಟಿದ್ದೀನಿ. ಆ ಶಬ್ದ ನಾನು ಕೇಳಿಸ್ಕೊಳ್ತಾ ಇದ್ದೇನೆ. ಅವ್ರು ನಂಬಿದ್ದಾರೆ. ದೇವರು ಆಶ್ಚರ್ಯವಾಗಿ ಸಾಲದಿಂದ ಹೊರಗಡೆ ತಂದಿದ್ದಾನೆ. ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇದೆ, ಶಬ್ದ ಕೇಳಿಸ್ತಾ ಇದೆ. ಮಳೆ ಬರ್ತಾ ಇದೆ, ಶಬ್ದ ಕೇಳಿಸ್ತಾ ಇದೆ. ಹಾಸಿಗೆಯಲ್ಲಿ ಬಿತ್ತೋಗಿದೆಯಾ, ಎದ್ದಳಕ್ಕಾಗ್ತಾ ಇಲ್ಲ. ನೀನು ಹೇಳು, ದೇವರು ನನ್ನನ್ನು ಮುಟ್ಟಿ ಎದ್ದು ನಡೆಯುವ ನನ್ನ ಹೆಜ್ಜೆಯ ಶಬ್ದ ನನಗೆ ಕೇಳಿಸ್ತಾ ಇದೆ. ಆ ರೀತಿ ಹೇಳು. ಮರುಕ್ಷಣ ನೀನು ಎದ್ದು ನಡೀಲಿಕ್ಕೆ ಆರಂಭಿಸ್ತೀಯಾ. ನಿಮ್ಮ ಸಭೆಯಲ್ಲಿ ಜನನೇ ಇಲ್ವಾ? ನಂಬಿಕೆಯಿಂದ ಹೇಳು, ನನ್ನ ಸಭೆಗೆ ಜನರು ಸಮೂಹವಾಗಿ ಬರುವ ಆ ಶಬ್ದ ನಾನು ಕೇಳಿಸ್ಕೊಳ್ತಾ ಇದ್ದೀನಿ ಅಂತ ಹೇಳು. ಮರುಕ್ಷಣ ಜನರು ಗುಂಪಾಗಿ ಸಮೂಹವಾಗಿ ನಿನ್ನ ಸಭೆಗೆ ಜನರು ಬರ್ಲಿಕ್ಕೆ ಆರಂಭಿಸ್ತಾರೆ. ಆಮೆನ್. ಈ ಆಲಯಕ್ಕೆ 10,000 ಜನ ಬರುವ ಶಬ್ದ ನಾನು ಕೇಳಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ಬರುವ ದಿನಗಳಲ್ಲಿ ಈ ಆಲಯದಲ್ಲಿ ಕುಂಟರು ಎದ್ದು ನಡೆಯುವ ಸಾಕ್ಷಿಗಳನ್ನ, ಕಣ್ಣಿಲ್ಲದವರು ಕಣ್ಣುಗಳು ತೆರೆಯಲ್ಪಡುವ ಸಾಕ್ಷಿಗಳನ್ನ, ಪಾರ್ಶ್ವವಾಯು ರೋಗಿಗಳು ಎದ್ದು ನಡೆಯುವ ಸಾಕ್ಷಿಗಳನ್ನ, ಸಂತಾನ ಇಲ್ಲದವರಿಗೆ ಸಂತಾನ ಆಗುವ ಸಾಕ್ಷಿಗಳನ್ನ ನಾವು ಕೇಳಿಸ್ಕೊಳ್ತಾ ಇದ್ದೇವೆ. ಆ ಶಬ್ದ ನಾವು ಕೇಳಿಸ್ಕೊಳ್ತಾ ಇದ್ದೇವೆ. ಮಳೆ ಬರ್ತಾ ಇದೆ. ನಮ್ಮ ಸಭೆಯಲ್ಲಿ ಡಾಕ್ಟರ್ಗಳು ಎದ್ದೇಳುವ ಶಬ್ದ ಕೇಳಿಸ್ಕೊಳ್ತಾ ಇದ್ದೇನೆ. ಇಂಜಿನಿಯರ್ಗಳು ಎದ್ದೇಳುವ ಶಬ್ದ ಕೇಳಿಸ್ಕೊಳ್ತಾ ಇದ್ದೇನೆ. ದೊಡ್ಡ ಬಿಸಿನೆಸ್ ಮ್ಯಾನ್ಗಳು ಎದ್ದೇಳುವ ಆ ಶಬ್ದ ಈ ಆಲಯದಲ್ಲಿ ನಾನು ನೀವು ಕೇಳಿಸ್ಕೊಳ್ತಾ ಇದ್ದೇವೆ. ಈ ಆಲಯದಲ್ಲಿ ಹಲ್ಲೆಲೂಯ. ಯಾರ್ಯಾರಿಗೆ ಮನೆ ಇಲ್ವೋ ಅವರೆಲ್ಲ ಕೈಗಳೆತ್ತಿ ನೋಡೋಣ. ನನಗೆ ಮನೆ ಇಲ್ಲ ಅನ್ನೋರು ಕೈ ತೋರಿಸ್ರಿ, ಹೇಳೋಣ. ನನಗೆ ಮನೆನೇ ಇಲ್ಲ ಅನ್ನೋರು ಕೈ ಎತ್ತರಿ. ದೇವ್ರು ಹೇಳ್ತಾನೆ, ನೀವು ಬಾಯಿಂದ ಹೇಳ್ರಿ, ನಾನು ಮನೆ ಕಟ್ಟುವ ಶಬ್ದ ನಾನು ಕೇಳಿಸ್ಕೊಳ್ತಾ ಇದ್ದೇನೆ. ನೀವು ಹೇಳಿದ್ರೆ ನೆಕ್ಸ್ಟ್ ನಿಮ್ಮ ಮನೆ ಕಟ್ಟುವ ಕೆಲಸ ಪ್ರಾರಂಭ ಆಗುತ್ತೆ.
ನನ್ನ ಮಗನಿಗೆ ಮದುವೆ ಮಾಡ್ಬೇಕಂತ ಇದ್ದೀನಿ, ನನ್ನ ಮಗಳಿಗೆ ಮದುವೆ ಮಾಡ್ಬೇಕಂತ ಇದ್ದೀನಿ, ಈಗ ಸಂಬಂಧ ಸಿಗ್ತಾ ಇಲ್ಲ. ಆ ಮದುವೆ ವಿಷಯ ತಡೆಯಾಗಿ ಹೋಗ್ತಾ ಇದೆ. ಮದುವೆ ಆಗ್ತಾ ಇಲ್ಲ ಅಂತ ಬಾಧೆ ಪಡ್ತಾ ಇದ್ದೀರಾ? ನೀವು ಹೇಳ್ರಿ, ನನ್ನ ಮಗನ ಮದುವೆಯ ಶಬ್ದ, ನನ್ನ ಮಕ್ಕಳ ಮದುವೆಯ ಶಬ್ದ, ನನ್ನ ಮಗನ ಮದುವೆಯ ಶಬ್ದ, ನನ್ನ ಮಗಳ ಮದುವೆಯ ಶಬ್ದ ಕೇಳಿಸ್ತಾ ಇದೆ. ನನಗೆ ಕೇಳಿಸ್ತಾ ಇದೆ, ನನಗೆ ಕೇಳಿಸ್ತಾ ಇದೆ, ನನಗೆ ಕೇಳಿಸ್ತಾ ಇದೆ ಅಂತ ಹೇಳ್ರಿ. ನೀವು ಹೇಳುವ ಮರುಕ್ಷಣದಲ್ಲಿ ಮದುವೆ ಏರ್ಪಾಟುಗಳು ಪ್ರಾರಂಭ ಆಗುತ್ತೆ, ಮದುವೆ ಕೆಲಸಗಳು ಪ್ರಾರಂಭ ಆಗುತ್ತೆ. ಮಳೆ ಬರ್ತಾ ಇದೆ. ಶಬ್ದ ಕೇಳಿಸ್ತಾ ಇದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಸಭೆಯಲ್ಲಿ ಕೆಲವು ಕುಟುಂಬಗಳು ಹಲ್ಲೆಲೂಯ ಲಕ್ಷಗಳು 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 ದುಡಿಯುವಂತ, ಸಂಪಾದಿಸುವಂತ, ಗಳಿಸುವಂತ, ಆದಾಯ ಮಾಡುವಂತ ಆ ಶಬ್ದ, ಆ ಶಬ್ದ, ಆ ಶಬ್ದ, ಆ ಶಬ್ದ ನಾವು ಕೇಳಿಸ್ಕೊಳ್ತಾ ಇದ್ದೇವೆ. ನಾನು ಕೇಳಿಸ್ಕೊಳ್ತಾ ಇದ್ದೇನೆ, ನಾನು ಕೇಳಿಸ್ಕೊಳ್ತಾ ಇದ್ದೇನೆ. ನಿಮ್ಮ ಹೊಲಗಳು ಲಕ್ಷಗಟ್ಟಲೆ ಬೆಳೆಯುವ ಶಬ್ದ ನೀವು ಕೇಳಿಸ್ಕೊಳ್ತಾ ಇದ್ದೀರಿ. ನಾನು ಕೇಳಿಸ್ಕೊಳ್ತಾ ಇದ್ದೇನೆ. ನನ್ನ ಹೊಲ ಲಕ್ಷ ಲಕ್ಷ ದುಡಿಯುವ ಆ ಶಬ್ದ ನಾನು ಕೇಳಿಸ್ಕೊಳ್ತಾ ಇದ್ದೇನೆ. ನೀವು ಹೇಳುವಾಗ ನಿಮ್ಮ ಹೊಲ ಲಕ್ಷ ಲಕ್ಷ ಬೆಳಿಲಿಕ್ಕೆ ಆರಂಭಿಸ್ತದೆ. ಎಲಿಯ ಅಲ್ಲಿ ಮಳೆ ಇಲ್ಲ, ಗಾಳಿ ಇಲ್ಲ, ಮೋಡ ಇಲ್ಲ, ಮೋಡ ಮುಚ್ಕೊಂಡಿಲ್ಲ. ಏನ್ ಹೇಳ್ತಾನೆ? ಮಳೆ ಬರ್ತಾ ಇದೆ. ಬರೀ ಮಳೆ ಬರ್ತಂತ ಹೇಳ್ತಾ ಇಲ್ಲ, ದೊಡ್ಡ ಮಳೆ ಬರ್ತಾ ಇದೆ, ದೊಡ್ಡ ಮಳೆ ಬರ್ತಾ ಇದೆ. ದೇವರು ದೊಡ್ಡ ಆಶೀರ್ವಾದ ನನಗೋಸ್ಕರ ಮಾಡೋದು ನನಗೆ ಕೇಳಿಸ್ತಾ ಇದೆ, ನನಗೆ ಕೇಳಿಸ್ತಾ ಇದೆ. ದೊಡ್ಡ ಆಶೀರ್ವಾದ ಮಾಡೋದು, ದೊಡ್ಡ ಅದ್ಭುತ ಮಾಡೋದು, ದೊಡ್ಡ ಹೀಲಿಂಗ್ಸ್ ಮಾಡೋದು ನನಗೆ ಕೇಳಿಸ್ತಾ ಇದೆ. ನೀವು ಹೇಳಕ್ ಶುರು ಮಾಡಿದ್ರೆ ಆ ದೊಡ್ಡ ಅದ್ಭುತ ನೀವು ನೆಕ್ಸ್ಟ್ ನೋಡ್ತಾ ಇದ್ದೀರಿ, ನೀವು ನೋಡ್ತಾ ಇದ್ದೀರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ಮಾತು ಹೇಳ್ತೀನಿ, ನಮ್ಮ ಸಭೆ, ನಮ್ಮ ಸೇವೆ, ಈ ಆಲಯ ಜೀಸಸ್ ಲವ್ಸ್ ಯು ಮಿನಿಸ್ಟ್ರಿ ಈಗಿರುವ ಸ್ಥಿತಿಗಿಂತ ಇನ್ನು ಉತ್ತಮವಾದ ಸ್ಥಿತಿಗೆ ಬೆಳೆಯುವ ಶಬ್ದ ನಿಮಗೆ ಕೇಳಿಸ್ತದ ಗೊತ್ತಿಲ್ಲ, ನಿಮಗೆ ಕೇಳಿಸ್ತದ ಗೊತ್ತಿಲ್ಲ, ನಿಮಗೆ ಕೇಳಿಸ್ತದ ಗೊತ್ತಿಲ್ಲ. ನನಗೆ ಕೇಳಿಸ್ತಾ ಇದೆ, ನನಗೆ ಕೇಳಿಸ್ತಾ ಇದೆ. ಆ ರೀತಿ ನಾವು ನಂಬುವಾಗಲೇ ನಮ್ಮ ಸೇವೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಮಳೆ, ಮೋಡ ಇಲ್ಲ ಆದ್ರೂ ಬರುತ್ತೆ, ಗಾಳಿ ಇಲ್ಲ ಆದ್ರೂ ಬರುತ್ತೆ, ಯಾವ ಸೂಚನೆಗಳು ಕೂಡ ಇಲ್ಲ. ನೀನ್ ಸ್ವಸ್ಥತೆ ಆಗುವ ಯಾವ ಸೂಚನೆ ಇಲ್ಲ, ಆದ್ರೂ ಸ್ವಸ್ಥತೆ ಆಗುತ್ತೆ. ನಿನ್ನ ಮೇಲೆ ಬರುವ ಯಾವ ಸೂಚನೆ ಕಾಣ್ತಾ ಇಲ್ಲ, ಆದ್ರೂ ಮೇಲೆ ಬರ್ತೀಯ. ನಿನ್ನ ದುಡಿಮೆ ಮೇಲೆ ಬರುವ ಯಾವ ಸೂಚನೆ ಕಾಣ್ತಾ ಇಲ್ಲ, ಆದ್ರೂ ನಿನ್ನ ದುಡಿಮೆ ಮೇಲೆ ಬರುತ್ತೆ. ಈ ಸೇವೆ ಮೇಲೆ ಬರುವ ಯಾವ ಸೂಚನೆ ಕಾಣ್ತಾ ಇಲ್ಲ, ಆದ್ರೂ ನನಗೆ ಶಬ್ದ ಕೇಳ್ತಾ ಇದೆ, ಈ ಸೇವೆ ಮೇಲೆ ಬರುತ್ತೆ. ನಿಮ್ಮ ಕುಟುಂಬಗಳು ಮೇಲೆ ಬರುವ, ನಿಮ್ಮ ಮಕ್ಕಳು ಮೇಲೆ ಬರುವ, ನಿಮ್ಮ ಗಂಡ ಮೇಲೆ ಬರುವ, ನಿಮ್ಮ ಬಿಸ್ನೆಸ್ ಮೇಲೆ ಬರುವ ಯಾವ ಶಬ್ದ, ಯಾವ ಸೂಚನೆ ಕೇಳಿಸ್ತಾ, ಯಾವ ಸೂಚನೆ ಕಾಣಿಸ್ತಾ ಇಲ್ಲ, ನಿಮ್ಮ ಕುಟುಂಬಗಳು ಮೇಲೆ ಬರುವ ಶಬ್ದ, ನಿಮ್ಮ ಗಂಡ ಮಕ್ಕಳ ಮೇಲೆ ಬರುವ ಶಬ್ದ, ನಿಮ್ಮ ದುಡಿಮೆಗಳ ಮೇಲೆ ಬರುವ ಶಬ್ದ ನಿಮಗೆ ಕೇಳಿಸ್ತಾ ಇದೆ, ನನಗೆ ಕೇಳಿಸ್ತಾ ಇದೆ. ಆ ರೀತಿ ನಂಬಿಕೆಯಿಂದ ಹೇಳುವಾಗಲೇ ನೆಕ್ಸ್ಟ್ ನಿಮ್ಮ ಕುಟುಂಬಗಳ ಮೇಲೆ ಬರ್ತಾ ಇದೆ. ಆಮೆನ್. ಒಣಗಿದ ಭೂಮಿಯಲ್ಲಿ ಬಿತ್ತನೆ ಮಾಡುವಂತ ಬೀಜನ ಒಣಗಿದ ಭೂಮಿಯಲ್ಲಿ ಹಾಕಿದಾಗ ಅದು ಮಣ್ಣಲ್ಲಿ ಮುಚ್ಚಿ ಹೋಗ್ಬಿಟ್ಟು ಮರೆಯಾಗ್ಬಿಡ್ತದೆ. ಒಣಗಿದ ಭೂಮಿಯಲ್ಲಿ ಬೀಜ ಹಾಕ್ತೀರಿ, ಹಾಕಿದ್ರೆ ಅದು ಮಣ್ಣಲ್ಲಿ ಮುಚ್ಚಿ ಹೋಗಿ ಮರೆಯಾಗ್ಬಿಡ್ತದೆ.
ಆ ಮಣ್ಣಲ್ಲಿ ಮುಚ್ಚೋದಂಥ ಬೀಜ ಒಂದು ದಿನ ಕಾಣಲ್ಲ, 2 ದಿನ ಕಾಣಲ್ಲ, 3 ದಿನ ಕಾಣಲ್ಲ, ಹಂಗೆ ಅದು ಮಣ್ಣಲ್ಲಿ ಮುಚ್ಚೋಗಿದ್ದಕ್ಕೆ ಅರ್ಥ ಅದು ನಾಶ ಆಯಿತು ಅಂತ ಅರ್ಥ ಅಲ್ಲ, ಅದು ಹಾಳಾಯಿತು ಅಂತ ಅರ್ಥ ಅಲ್ಲ, ಅದು ಅಂತ್ಯ ಆಯ್ತು ಅಂತ ಅರ್ಥ ಅಲ್ಲ. ನೆಕ್ಸ್ಟ್ ಮಳೆ ಸುರಿಸಿದ ಕೂಡಲೇ ಅದು ಚಿಗುರಿ, ಅದು ಅರಳಿ, ಅದು ಬೆಳೆದು ದೊಡ್ಡ ಮರವಾಗುತ್ತೆ. ಹಲ್ಲೆಲೂಯಾ. ನಿಮ್ಮ ದುಡಿಮೆಗಳು ಡೌನ್ ಆಗುವಾಗ, ನಿಮ್ಮ ವ್ಯಾಪಾರಗಳು ಡೌನ್ ಆಗುವಾಗ, ಕೆಲವು ಸಭೆಗಳು ಸೇವೆಗಳು ಕೆಲವು ಸಾರಿ ಡೌನ್ ಆಗುವಾಗ, ಮರೆಯಾಗುವಾಗ, ಯಾರಿಗೂ ಕಾಣಿಸ್ದಂಗಿರುವಾಗ, ಅದರ ಅರ್ಥ ಆ ದುಡಿಮೆ ನಾಶವಾಯಿತು ಅಂತ ಅರ್ಥ ಅಲ್ಲ, ಆ ಬಿಸಿನೆಸ್ ನಾಶ ಆಯ್ತು ಅಂತ ಅರ್ಥ ಅಲ್ಲ, ಆ ಸೇವೆ ನಾಶ ಆಯ್ತು ಡೌನ್ ಆಯ್ತು ಅಂತ ಅರ್ಥ ಅಲ್ಲ. ಕೆಲವು ಸಾರಿ ನಿಮ್ಮ ದುಡಿಮೆಗಳನ್ನ ದೇವ್ರು ಮರೆಯಾಗಿಡ್ತಾನೆ, ನಿಮ್ಮ ಬಿಸಿನೆಸ್ಗಳನ್ನ ದೇವ್ರು ಯಾರಿಗೂ ಕಣ್ಣಿಗೆ ಕಾಣಿಸೋ ಸ್ವಲ್ಪ ದಿನ ಇಡ್ತಾನೆ. ಕೆಲವು ಸಾರಿ ದೇವ್ರು ಎಲೆಯನ್ನ ಮರೆಯಾಗಿಟ್ಟಿದ್ದಾನೆ, ಕೆಲವು ಸಾರಿ ದೇವ್ರು ಮೋಶನ ಮರೆಯಾಗಿಟ್ಟಾನ. ಆ ರೀತಿ ಮರೆಯಾಗುವಾಗ ಜನ ಅಂತಾರೆ ಅವ್ರ ದುಡಿಮೆ ಡೌನ್ ಆಗಿದೆ, ಅವ್ರ ವ್ಯಾಪಾರ ಡೌನ್ ಆಗಿದೆ, ಅವ್ರ ಸಭೆ ಡೌನ್ ಆಗಿದೆ. ಅಲೋ, ಆ ರೀತಿ ಬೀಜ ಆ ಮಣ್ಣಲ್ಲಿ ಮುಚ್ಚಿದ ಮಾತ್ರಕ್ಕೆ ಅದು ಸತ್ತೋಯ್ತಂತ ಅರ್ಥ ಅಲ್ಲ. 1 ದಿನ ಮರೆಯಾಗಿರುತ್ತೆ, 2 ದಿನ ಮರೆಯಾಗಿರುತ್ತೆ, 3ನೇ ದಿನ ಮರೆಯಾಗಿರುತ್ತೆ. ಮಳೆ ಬಂದಾಗ ಅದು ಸಿಗುರುತ್ತೆ. ದೇವರ ಆಶೀರ್ವಾದದ ಮಳೆ ನಿನ್ನ ಮೇಲೆ ಕಳಿಸುವಾಗ, ಕುಟುಂಬದ ಮೇಲೆ ಕಳಿಸುವಾಗ, ದುಡಿಮೆ ಮೇಲೆ ಕಳಿಸುವಾಗ, ಬಿಸಿನೆಸ್ ಮೇಲೆ ಕಳಿಸುವಾಗ, ಸೇವೆ ಮೇಲೆ ಕಳಿಸುವಾಗ, ಆ ಒಣ ನೆಲದಲ್ಲಿ ಬಿತ್ತಲ್ಪಟ್ಟ ಬೀಜ ಮಳೆ ಬಂದ ಕೂಡಲೇ ಹೆಂಗ ಚಿಗುರುತ್ತೋ, ಹೆಂಗ ಅರಳುತ್ತೋ, ಹೆಂಗ ಬೆಳೆಯುತ್ತೋ ದೊಡ್ಡದಾಗುತ್ತೋ, ಪರಿಶುದ್ಧಾತ್ಮನ ಮಳೆಯನ್ನ ದೇವರು ನಿನ್ನ ಮೇಲೆ ಕಳಿಸಿ ನಿನ್ನನ್ನು ಬೆಳೆಸುತ್ತಾ ದೊಡ್ಡ ಮರವಾಗಿ ದೇವರು ನಿಮ್ಮನ್ನು ಬೆಳೆಸ್ತಾನೆ. ದೊಡ್ಡ ಮರವಾಗಿ ದೇವರು ನಿಮ್ಮನ್ನು ಬೆಳೆಸ್ತಾನೆ. ಮಣ್ಣಲ್ಲಿ ಮುಚ್ಚಲ್ಪಟ್ಟ ಬೀಜದ ಮೇಲೆ ಮಳೆ ಬರುವಾಗ ಅದು ಹೆಂಗೆ ಚಿಗುರಿ ದೊಡ್ಡ ಮರವಾಗಿ ಬೆಳೆಯುತ್ತದೋ, ನಿಮ್ಮ ಮೇಲೆ ದೇವರ ಪವಿತ್ರಾತ್ಮನ ಮಳೆ ಸುರಿಸಿ, ನಿಮ್ಮ ದುಡಿಮೆಗಳ ಮೇಲೆ ದೇವರ ಪವಿತ್ರಾತ್ಮನ ಮಳೆ ಸುರಿಸಿ, ನಿಮ್ಮ ಬಿಸಿನೆಸ್ಗಳ ಮೇಲೆ ದೇವರ ಪವಿತ್ರಾತ್ಮನ ಮಳೆ ಸುರಿಸಿ, ಆ ಮರದ ಹಾಗೆ ದೇವರು ನಿಮ್ಮನ್ನ ದೊಡ್ಡದಾಗಿ ಬೆಳೆಸ್ತಾ ಇದ್ದಾನೆ. ನಿಮ್ಮ ಕುಟುಂಬನ ದೊಡ್ಡದಾಗಿ ದೇವ್ರು ಬೆಳೆಸ್ತಾನೆ, ನಿಮ್ಮ ಮಕ್ಕಳನ್ನ ದೊಡ್ಡದಾಗಿ ದೇವ್ರು ಬೆಳೆಸ್ತಾನೆ, ನಿಮ್ಮ ಬಿಸಿನೆಸ್ನ ದೇವ್ರು ದೊಡ್ಡದಾಗಿ ಬೆಳೆಸ್ತಾನೆ, ನಿಮ್ಮ ಸೇವೆಗಳನ್ನ ದೇವ್ರು ದೊಡ್ಡದಾಗಿ ಬೆಳೆಸ್ತಾನೆ. ಆಮೆನ್. ಪ್ರೈಸ್ ದ ಲಾರ್ಡ್. ಎಲಿಯ ಪ್ರಾರ್ಥನೆ ಮಾಡುವಾಗ ದೊಡ್ಡ ಮಳೆ ಬಂದಿದೆ. ಮೊದಲೇ ಲೈನವ್ರು ಕೂತ್ಕೊಂಡು ಪ್ರಾರ್ಥನೆ ಮಾಡುವಾಗ ದೊಡ್ಡ ಮಳೆ ಬರುತ್ತೆ. 2ನೇ ಲೈನವ್ರು ಭಾರದಿಂದ ಪ್ರಾರ್ಥನೆ ಮಾಡುವಾಗ ದೊಡ್ಡ ಮಳೆ ಬರುತ್ತೆ. ಮಧ್ಯದಲ್ಲಿ ಕೂತ ನೀವು ಭಾರದಿಂದ ಪ್ರಾರ್ಥನೆ ಮಾಡುವಾಗ ಮಳೆ ಬರುತ್ತೆ. ಹಿಂದುಗಡೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡುವವರು ನೀವು ಪ್ರಾರ್ಥನೆ ಮಾಡಿದ ದೊಡ್ಡ ಮಳೆ ಬರುತ್ತೆ. ನಾನು ಪ್ರಾರ್ಥನೆ ಮಾಡುವಾಗ ದೊಡ್ಡ ಮಳೆ ಬರುತ್ತೆ. ಪಾಸ್ಟ್ರಮ್ಮ ಅವರು ಪ್ರಾರ್ಥನೆ ಮಾಡುವಾಗ ದೊಡ್ಡ ಮಳೆ ಬರುತ್ತೆ. ಆನ್ಲೈನ್ನಲ್ಲಿ ಈ ವಾಕ್ಯ ಕೇಳುವವರು ನೀವು ಪ್ರಾರ್ಥನೆ ಮಾಡಿದ್ರೆ ದೊಡ್ಡ ಮಳೆ ಬರುತ್ತೆ. ಯಾಕೆಂದ್ರೆ ಎಲಿಯನ ದೇವರು ನಮ್ಮ ದೇವರಾಗಿದ್ದಾನೆ. ಎಲಿಯನ ದೇವರು ನಮ್ಮ ದೇವರಾಗಿದ್ದಾನೆ. ಎಲಿಯನ ದೇವರು ನಮ್ಮ ಆಲಯದಲ್ಲಿದ್ದಾನೆ. ಎಲಿಯನ ದೇವರು ನಮ್ಮ ಆಲಯದಲ್ಲಿದ್ದಾನೆ. ಎಲಿಯನ ದೇವರು ನಿನ್ನ ದೇವರಾಗಿದ್ದಾನೆ. ಎಲಿಯನ ದೇವರು ನನ್ನ ದೇವರಾಗಿದ್ದಾನೆ. ಎಷ್ಟು ವರ್ಷ ಮಳೆ ಬಂದಿದ್ದಿಲ್ಲ? 3 ವರ್ಷ 6 ತಿಂಗಳು. ಎಷ್ಟು ವರ್ಷ ಮಳೆ ಬಂದಿಲ್ಲ? ಎಷ್ಟು ವರ್ಷದ ನಂತರ ಮಳೆ ಬರ್ತಾ ಇದೆ ಎಲಿಯನ ಕಾಲದಲ್ಲಿ? 3 ವರ್ಷ 6 ತಿಂಗಳ ನಂತರ.
ಎಲಿಯ ಪ್ರಾರ್ಥನೆ ಮಾಡಿದ ಮೇಲೆ ದೇವ್ರು ಕಳಿಸ್ಕೊಟ್ಟ ಮಳೆ ನಿಮಗೆ ಕೊಡುವಂಥ ಸಂದೇಶ ಏನು ಗೊತ್ತಾ? ಈಗ ದೇವರು ಕಳಿಸ್ಕೊಡುವಂಥ ಮಳೆ, ಆ ಮಳೆ ನಿಮಗೆ ಕೊಡುವಂಥ ಸಂದೇಶ ಏನು ಗೊತ್ತಾ? ಯಾರು ಕೊಡುವ ಸಂದೇಶ ಇದು? ಹೇಳ್ರಿ, ಯಾರು ಕೊಡುವ ಸಂದೇಶ? ದೇವ್ರು ಕೊಡೋ ಸಂದೇಶ ಅಲ್ಲೇ ಕೊಟ್ಟಿದ್ದಾನೆ. ಈಗ ಮಳೆ ಬರ್ತಾ ಇದೆ. ಆ ಮಳೆ ನಿಮಗೇನು ಹೇಳುತ್ತೆ ಗೊತ್ತಾ? ಆ ಮಳೆ ನಿಮಗೇನು ಸಂದೇಶ ಹೇಳುತ್ತೆ ಗೊತ್ತಾ? ಆ ಮಳೆ ಕೊಡುವ ಸಂದೇಶ ಏನು ಗೊತ್ತಾ? ಆ ಮಳೆ ಹೇಳುತ್ತೆ, ನಿಮ್ಮ ಬರಗಾಲ ಅಂತ್ಯವಾಗುತ್ತಾ ಇದೆ. ನಿಮ್ಮ ಬರಗಾಲ ಅಂತ್ಯವಾಗುತ್ತಾ ಇದೆ. ನಿಮ್ಮ ಬರಗಾಲ ಅಂತ್ಯವಾಗುತ್ತಾ ಇದೆ. ನಿಮ್ಮ ನಷ್ಟದ ಕಾಲ ಅಂತ್ಯವಾಗುತ್ತಾ ಇದೆ. ನಿಮ್ಮ ಅನಾರೋಗ್ಯದ ಕಾಲ ಅಂತ್ಯವಾಗುತ್ತಾ ಇದೆ. ನಿಮ್ಮ ಆರ್ಥಿಕ ಸಮಸ್ಯೆಗಳ ಕಾಲ ಅಂತ್ಯವಾಗುತ್ತಾ ಇದೆ. ನಿಮಗೆ ವಿರುದ್ಧವಾಗಿ ಬರುವ ಯುದ್ಧಗಳ ಕಾಲ ಅಂತ್ಯವಾಗುತ್ತಾ ಇದೆ. ನಿಮಗೆ ವಿರುದ್ಧವಾಗಿ ಎದ್ದೇಳುವ ಪ್ರತಿ ಗೊಂದಲಗಳು ಅಂತ್ಯವಾಗುತ್ತಾ ಇದೆ. ಅಂತ್ಯವಾಗುತ್ತಾ ಇದೆ. ನಿಮ್ಮ ನಷ್ಟದ ಕಾಲಗಳು ಅಂತ್ಯವಾಗುತ್ತಾ ಇದೆ. ಅನಾರೋಗ್ಯದ ಕಾಲಗಳು ಅಂತ್ಯವಾಗುತ್ತಾ ಇದೆ. ಕಣ್ಣೀರಿನ ಕಾಲಗಳು ಅಂತ್ಯವಾಗುತ್ತಾ ಇದೆ. ದುಃಖದ ಕಾಲಗಳು ಅಂತ್ಯವಾಗುತ್ತಾ ಇದೆ. ಅಪವಾದಿ ನಿಮಗೆ ವಿರುದ್ಧವಾಗಿ ತರುವಂತ ಪ್ರತಿ ಗೊಂದಲಗಳ ಕಾಲ ಅಂತ್ಯವಾಗುತ್ತಾ ಇದೆ. ಆ ಮಳೆ ಹೇಳುತ್ತೆ, ನಾನು ನಿಮ್ಮ ಕುಟುಂಬದ ಮೇಲೆ ಸುರಿದ ಮೇಲೆ, ನಿಮ್ಮ ದುಡಿಮೆ ಮೇಲೆ ಬಂದ ಮೇಲೆ, ನಿಮ್ಮ ಬಿಸಿನೆಸ್ ಮೇಲೆ ಸುರಿದ ಮೇಲೆ ಟೋಟಲ್ ನಿಮ್ಮ ಇತಿಹಾಸನೇ ಬದಲಾಗುತ್ತೆ. ಆ ಮಳೆ ಹೇಳುತ್ತೆ, ಆ ಆಶೀರ್ವಾದದ ಮಳೆ ನಿಮ್ಮ ಕುಟುಂಬದ ಮೇಲೆ ಬಂದ ಕೂಡಲೇ, ನಿಮ್ಮ ಆರೋಗ್ಯದ ಮೇಲೆ ಬರುವಾಗ ನಿಮ್ಮ ಅನಾರೋಗ್ಯ ಅಂತ್ಯವಾಗುತ್ತಾ ಇದೆ. ನಿಮ್ಮ ಅನಾರೋಗ್ಯ ಅಂತ್ಯವಾಗುತ್ತಾ ಇದೆ. ಆ ಮಳೆ ಏನು ಹೇಳುತ್ತೆ? ನಿಮ್ಮ ಬರಗಾಲ ಅಂತ್ಯವಾಗ್ತದೆ. ನಿಮ್ಮ ನಷ್ಟದ ಕಾಲ, ನಿಮ್ಮ ಸೋಲಿನ ಕಾಲ ಅಂತ್ಯವಾಗುತ್ತೆ. ನಿಮ್ಮ ಅಪಜಯದ ಕಾಲ ಅಂತ್ಯವಾಗುತ್ತೆ. ನಿಮಗೆ ವಿರುದ್ಧವಾಗಿ ಬರುವ ಪ್ರತಿ ಗೊಂದಲಗಳ ಕಾಲ ಅಂತ್ಯವಾಗುತ್ತೆ. ಭಯದ ಕಾಲ ಅಂತ್ಯವಾಗುತ್ತೆ. ನಷ್ಟದ ಕಾಲ ಅಂತ್ಯವಾಗುತ್ತೆ. ಅಪಜಯದ ಕಾಲ ಅಂತ್ಯವಾಗುತ್ತೆ. ಸೋಲಿನ ಕಾಲ ಅಂತ್ಯವಾಗುತ್ತೆ. ನಷ್ಟದ ಕಾಲ ಅಂತ್ಯವಾಗುತ್ತೆ. ಎಷ್ಟು ಜನ ಹೇಳ್ತಾರೆ, ಆ ಮಳೆ ನನ್ನ ಮೇಲೆ ಬರಬೇಕು, ಆ ಮಳೆ ನನ್ನ ಕುಟುಂಬದ ಮೇಲೆ ಬರಬೇಕು, ಆ ಮಳೆ ನನ್ನ ಮಕ್ಕಳ ಮೇಲೆ ಬರಬೇಕು, ಆ ಮಳೆ ನಮ್ಮ ದುಡಿಮೆ ಮೇಲೆ ಬರಬೇಕು, ಆ ಮಳೆ ನನ್ನ ಹೊಲದ ಮೇಲೆ ಬರಬೇಕು, ಆ ಮಳೆ ನನ್ನ ಆರೋಗ್ಯದ ಮೇಲೆ ಬರಬೇಕು, ನನ್ನ ಆರ್ಥಿಕ ಪರಿಸ್ಥಿತಿ ಮೇಲೆ ಬರಬೇಕು. ಈಗ ಹೇಳ್ರಿ, ಅದು ಯಾರ ಮೇಲೆ ಬರುತ್ತೆ ಗೊತ್ತಾ? ಇವತ್ತು ಯಾರ ಮೇಲೆ ಎಲ್ಲರ ಮೇಲೆ ಬರಲ್ಲ, ಎಲ್ಲರ ಮೇಲೆ ಬರಲ್ಲ. ಯಾರ ಮೇಲೆ ಬರ್ತದಂದ್ರೆ, ಯಾರು ಎಲಿಯನ ಹಾಗೆ ಮಳೆ ಬಂದಿಲ್ಲ ಅಂದ್ರು, ಗಾಳಿ ಬಂದಿಲ್ಲ ಅಂದ್ರು, ಬಿರುಗಾಳಿ ಬಂದಿಲ್ಲ ಅಂದ್ರು, ಕಪ್ಪು ಮೋಡ ಬಂದಿಲ್ಲ ಅಂದ್ರು, ಮಳೆ ಬರುತ್ತೆ. ಆ ಶಬ್ದ ನಾನು ಕೇಳ್ತಾ ಇದ್ದೀನಿ ಅಂತ ನಂಬಿಕೆಯಿಂದ ಯಾರು ಹೇಳಕ್ಕೆ ರೆಡಿ ಆಗಿದ್ದೀರೋ, ಯಾರು ಹೇಳ್ತಿರೋ, ನಾನು ಮಳೆ ಬರ್ತಾ ಇದೆ, ಶಬ್ದ ಕೇಳ್ತಾ ಇದ್ದೇನೆ, ಮಳೆ ಬರ್ತಾ ಇದೆ, ಶಬ್ದ ಕೇಳ್ತಾ ಇದ್ದೇನೆ, ಮಳೆ ಬರ್ತಾ ಇದೆ, ಶಬ್ದ ಕೇಳ್ತಾ ಇದ್ದೇನೆ ಅಂತ ಯಾರು ಹೇಳಿಕ್ಕೆ ರೆಡಿ ಇದ್ದೀರೋ, ಇವತ್ತೇ ನಿಮ್ಮ ಕುಟುಂಬದ ಮೇಲೆ ಆಶೀರ್ವಾದದ ಮಳೆ, ಮಕ್ಕಳ ಮೇಲೆ ಆಶೀರ್ವಾದದ ಮಳೆ, ದುಡಿಮೆಯ ಮೇಲೆ ಆಶೀರ್ವಾದ ಮಳೆ ಇವತ್ತೇ ದೇವರು ಸುರಿಸ್ತಾ ಇದ್ದಾರೆ. ಆಮೆನ್.